ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂಬುಷ ನಾಮ್ನಿರಾಶಂ ಗತಕ್ಲೇಶಂ ಕುರ್ವಾನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ಭಗವಾನ್ ವೇದವ್ಯಾಸರು ವೇದಾರ್ಥ ನಿರ್ಣಯಕ್ಕೋಸ್ಕರ ಬ್ರಹ್ಮಸೂತ್ರ ಗ್ರಂಥವನ್ನು ರಚಿಸಿದರು. ತತ್ವವಾದದ ಪರಮೋಚ್ಚ ಕೃತಿಯಾದಂತಹ ಈ ಬ್ರಹ್ಮಸೂತ್ರಕ್ಕೆ ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರು ಸೂತ್ರಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯವಿವರಣ, ಸರ್ವಶಾಸ್ತ್ರಾರ್ಥ ಸಂಗ್ರಹ ಎಂಬುದಾಗಿ 4 ವ್ಯಾಖ್ಯಾನ ಗ್ರಂಥಗಳನ್ನು ರಚಿಸಿದರು. ಇವುಗಳಲ್ಲಿ ಅಣುವ್ಯಾಖ್ಯಾನಕ್ಕೆ ಟೀಕಾರಾಯರೆಂದೇ ಪ್ರಸಿದ್ಧರಾದ ಶ್ರೀಮದ್ ಜಯತೀರ್ಥರು ನ್ಯಾಯಸುಧಾವೆಂಬ ವ್ಯಾಖ್ಯಾನ ಗ್ರಂಥವನ್ನು ರಚಿಸಿ ಎಲ್ಲ ಸಜ್ಜನ ಜಿಜ್ಞಾಸುಗಳಿಗೆ ಮಹದುಪಕಾರವನ್ನು ಮಾಡಿದ್ದಾರೆ. ಇದಕ್ಕೆ ರಾಜರು, ರಾಯರೇ ಮುಂತಾದ ಮಹನೀಯರ ಟಿಪ್ಪಣಿಗಳ ಸಾಲು ಸಾಲು ಇದೆ. ವೇದಾಂತ ದಿಗ್ಗಜರೆನಿಸಿದ ಶತಮಾನದ ಶಕಪುರುಷರಾದ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರ ಪರಮಾನುಗ್ರಹದಿಂದ ಯೋಗದೀಪಿಕಾ ವಿದ್ಯಾಪೀಠದಲ್ಲಿ 8 ವರ್ಷಗಳ ಕಾಲ ಅಧ್ಯಯನವನ್ನು ನಡೆಸಿ ಕಳೆದ 3 ವರ್ಷಗಳಿಂದ ಪಲಿಮಾರು ಮಠದ ಹಿರಿಯ ಶ್ರೀಪಾದರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಬಳಿ ಸುಧಾಂತ ವೇದಾಂತ ಅಧ್ಯಯನವನ್ನು ನಡೆಸಿದ ನಮಗೆ ಉತ್ತರ ಶಾಂತಿ ಪಾಠ ಪುರಸ್ಸರ ಶ್ರೀ ಬ್ರಹ್ಮಸೂತ್ರ, ಅನುವ್ಯಾಖ್ಯಾನ ಹಾಗೂ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವವು ನಡೆಯಲಿದೆ. ಶ್ರೀ ಶಾಂಘವಾಣಿ, ಶ್ರೀ ಕುಂಭೇಶ್ವರ, ವಿಜಯೇಂದ್ರ ಶ್ರೀಗಳ ಹಾಗೂ ಭಾಷದೀಪಿಕಾಕಾರರಾದ ಜಗನ್ನಾಥ ಯತಿಗಳು ಹೀಗೆ ಮೊದಲಾದ ಯತಿಗಳ ಸನ್ನಿಧಾನವುಳ್ಳಂತಹ ತಮಿಳುನಾಡಿನ ಕುಂಭಕೋಣ ಕ್ಷೇತ್ರದಲ್ಲಿ ದಿನಾಂಕ 21/6/2026 ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಶ್ರೀಮನ್ ನ್ಯಾಯಸುಧಾ ಮಂಗಳೋತ್ಸವವನ್ನು ಮಾಡುವ ಸಂಕಲ್ಪ ಶ್ರೀಪಾದರದ್ದು. ಜೂನ್ 18ನೇ ತಾರೀಕಿನಂದು ಜ್ಯೇಷ್ಠ ಶುದ್ಧ ಚತುರ್ಥಿ ಪ್ರಾತಃ ಕಾಲ 9 ಗಂಟೆಗೆ ಸುಧಾ ವಿದ್ಯಾರ್ಥಿಗಳಿಗೆ ಉತ್ತರ ಶಾಂತಿ ಪಾಠ ನಡೆಯಲಿದೆ. ಜೂನ್ 19ನೇ ತಾರೀಕಿನಂದು ಜ್ಯೇಷ್ಠ ಶುದ್ಧ ಪಂಚಮಿಯಂದು ಪ್ರಾತಃ ಕಾಲ 9 ಗಂಟೆಗೆ ಸುಧಾ ವಿದ್ಯಾರ್ಥಿಗಳಿಗೆ ಶ್ರೀಮನ್ ನ್ಯಾಯಸುಧಾ ಪರೀಕ್ಷೆ ನಡೆಯಲಿದೆ. ಜೂನ್ 18, 19, 20, 21ವರೆಗೆ ನಡೆಯುವ ಎಲ್ಲ ಮಾಧ್ವಪೀಠಾಧಿಪತಿಗಳು ಪಾಲ್ಗೊಳ್ಳುವ ಶ್ರೀ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವದ ಜ್ಞಾನಸತ್ರದಲ್ಲಿ ಎಲ್ಲ ಸದ್ಭಕ್ತರಾದವರು ಜಿಜ್ಞಾಸುಗಳು ಭಾಗವಹಿಸಿ ಶ್ರೀ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ಕೃಷ್ಣಾರ್ಪಣಮಸ್ತು.